ಹಾಯ್ ಸ್ನೇಹಿತರೆ, ಎಲ್ಲರಿಗೂ ASV ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಎಲ್ಲರೂ ನನಗೆ ತುಂಬ ಮೆಸೇಜ್ ಮಾಡ್ತಿದ್ರಿ, ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳ್ತಿದ್ರಿ, ಕಮೆಂಟ್ಸಲ್ಲಿ ಕೂಡ ಕೇಳ್ತಿದ್ರಿ, ಲೈವ್ ಕ್ಲಾಸ್ ಬಂದಾಗ ಲೈವ್ ಡಿಸ್ಕಸಲ್ಲಿ ಕೂಡ ಕ್ವಶನ್ನ ಕೇಳ್ತಿರ್ತೀರಿ. ಅಗ್ನಿಶಾಮಕ, ಫೈರ್ಮ್ಯಾನ್ ಮತ್ತು ಪೋಸ್ಟ್ ಆಫೀಸ್ GDS ಬಗ್ಗೆ ನೋಟಿಫಿಕೇಷನ್ ಹೇಳಿ ಬಂದಿದೆನಾ ಅಥವಾ ಇಲ್ವಾ, ಯಾವಾಗ ಬರುತ್ತೆ, ಏನು ಕತೆ ಅಂತೇಳಿ ಹೇಳಿ ಅಂತೇಳಿ ತುಂಬ ಜನ ನನಗೆ ಮೆಸೇಜ್ ಮಾಡ್ತಿರ್ತೀರಿ ಸ್ನೇಹಿತರೆ. ಹಾಗಾಗಿ ನಿಮ್ಗೊಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಆಲ್ರೆಡಿ ಬಂದಿದೆ ಸ್ನೇಹಿತರೆ, ಏನಂದರೆ ನೋಟಿಫಿಕೇಷನ್ ಬಂದಿದೆ ಸ್ನೇಹಿತರೆ. ನೋಟಿಫಿಕೇಷನ್ ಅದೇನು ಕತೆ, ಏನು ಸಮಾಚಾರ, ನಿಮ್ದು ಎಷ್ಟು ಇರಬೇಕು ಮಾರ್ಕ್ಸು, ಎಷ್ಟಿದ್ರೆ ಸೆಲೆಕ್ಟ್ ಆಗ್ತೀರಾ, ಇವಾಗ ಒಂದು ಸ್ವಲ್ಪ ಬ್ರೀಫ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬೇಕಾದ್ರೆ ನಾಳೆ ನಿಮಗೆ ಇದರ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಅಗ್ನಿಶಾಮಕ ಏನು ಕತೆ, ಮತ್ತು ಆಫೀಸ್ GDS ಹುದ್ದೆ ಎಷ್ಟು ಪೋಸ್ಟ್ ಇದ್ದಾವೆ, ಮತ್ತು ಈ ಸತಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ, ಮತ್ತು ಏನಾದರೂ ಚೇಂಜ್ ಆಗಿದೆಯಾ, ಪ್ರೊಸೆಸಿಂಗ್ ಏನಾದರೂ ಚೇಂಜ್ ಆಗಿದೆಯಾ, ಮತ್ತು 10th ತೊಗೊತಾರಾ ಅಥವಾ ಏನಾದರೂ ಎಕ್ಸಾಮ್ ಮಾಡ್ತಾರಾ, ಈ ಥರದ್ದೆಲ್ಲ ಕ್ವಶನ್ ಕೇಳಿದರೆ ಸ್ನೇಹಿತರೆ. ಅದ್ರ ಬಗ್ಗೆ ಎಲ್ಲ ಇವತ್ತು ಆನ್ಸರನ್ನು ಮಾಡ್ತಾ ಹೋಗೋಣ. ಮತ್ತು ಡೆಡಿಕೇಟೆಡ್ ವಿಡಿಯೋನೂ ಮಾಡ್ತೀನಿ, ಮತ್ತು ಇದನ್ನೂ ಮಾಡ್ತಿರ್ತೀನಿ. ಇದನ್ನು ಫುಲ್ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಏನೋ ಕ್ವಶನ್ ಇದ್ದರೆ, ಡೌಟ್ಸ್ ಇದ್ದರೆ ಅದನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ ಸ್ನೇಹಿತರೆ, ಅಗ್ನಿಶಾಮಕ ಹುದ್ದೆ ಮತ್ತು ಫೈರ್ಮ್ಯಾನ್ ಇವೆರಡು ಹುದ್ದೆಗಳನ್ನ ತುಂಬ ಎಲ್ಲರೂ ಕೇಳ್ತಿದ್ರಿ. ಸೊ ನಿಮಗಾಗಿ ಒಂದು ಗುಡ್ ನ್ಯೂಸ್ ಸ್ನೇಹಿತರೆ, ಒಂದು ಗುಡ್ ನ್ಯೂಸ್. ಇವಾಗಲೇ ಆಫಿಷಿಯಲ್ ನೋಟಿಫಿಕೇಷನ್ ಬರಬೇಕಾಗಿತ್ತು ಸ್ನೇಹಿತರೆ. ಪೋಸ್ಟ್ ಆಫೀಸ್ದು GDS ಏನಂತ ಕರಿತೀವಲ್ಲ, ಇದು ಆಲ್ರೆಡಿ ನೋಟಿಫಿಕೇಷನ್ ಬರಬೇಕಾಗಿತ್ತು. ಬಟ್ ಅಫಿಷಿಯಲ್ ನೋಟಿಫಿಕೇಷನ್ ಬರ್ತದೆ ಅಂತೇಳಿ ಯಾವಾಗ ಹೇಳಿದ್ರಂತಂದರೆ ಸ್ನೇಹಿತರೆ, ಇಲ್ಲಿ ಬರೀತೀನಿ ತಡೀರಿ, ನೆಕ್ಸ್ಟ್ ಪೇಜ್ ತೊಗೊಂಡು. ಯಾವಾಗ ಅಂತಂದರೆ, ಒಂದು ನಿಮಿಷ, ಜನವರಿ ಸ್ನೇಹಿತರೆ, ಜನವರಿ 29ಕ್ಕೆ, ಜನವರಿ 29ಕ್ಕೆ ಆಫಿಷಿಯಲ್ ನೋಟಿಫಿಕೇಷನ್ ಸ್ನೇಹಿತರೆ. ಆಫಿಷಿಯಲ್ ನೋಟಿಫಿಕೇಷನು GDS ಯಾರ್ಯಾರು ಆಕಾಂಕ್ಷಿಗಳಿದ್ದೀರ ಅವ್ರಿಗೊಂದು ಗುಡ್ ನ್ಯೂಸು ಸ್ನೇಹಿತರೆ. ಅವರು ಜನವರಿ 29ಕ್ಕೆ ಆಫಿಷಿಯಲ್ ನೋಟಿಫಿಕೇಷನ್ ಬಿಡ್ತೀವಿ ಅಂತ ಹೇಳಿದರು. ಬಟ್ ಅವರ ವೆಬ್ಸೈಟಲ್ಲಿ ನೋಡಿದಾಗ ನೀವು, ಬಟ್ ಈಗ ಯಾಕೆ ಬಿಟ್ಟಿಲ್ಲ ಅನ್ನುವಂಥದ್ದು ಎಲ್ಲರೂ ಕ್ವಶನ್ ಕೇಳ್ತಿದ್ದಾರೆ. ಈಗ ಬರಬೇಕಾಗಿತ್ತು, ಬಟ್ ಯಾಕೆ ಬಿಟ್ಟಿಲ್ಲ ಅವರು, ಏನು ಸಮಸ್ಯೆ ಆಗಿದೆ, ಏನು ಕತೆ ಅಂತೇಳಿ ಎಲ್ಲರೂ ಈಗ ಮೆಸೇಜ್ ಮಾಡಿ ಕೇಳ್ತಿರ್ತೀರ. ಅದಕ್ಕಾಗಿ ಹೇಳ್ತಿರ್ತೀನಿ ನೋಡಿ, ನಿಮಗೆ 29ಕ್ಕೆ ಬರಬೇಕಾಗಿತ್ತು, ಹೌದಾ? ಓಕೆ, ಬರಲಿಲ್ಲ. ಯಾಕೆ ಬರಲಿಲ್ಲ? ಯಾಕಂದರೆ ಡೆಲ್ಲಿ ಅಂತ ಗೊತ್ತು ನಿಮಗೆ, ಇದು ಆಲ್ ಇಂಡಿಯಾ ಸರ್ವಿಸ್ ಇರ್ತದೆ. ಸೊ ಡೆಲ್ಲಿ ದೇಶದ ರಾಜಧಾನಿ. ಇಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಎಲೆಕ್ಷನ್ ನಡೀತಿರ್ತವೆ. ಎಲೆಕ್ಷನ್ ನಡೀತವೆ. ಸೊ ಎಲೆಕ್ಷನ್ ನಡೆಯುವ ಕಾರಣಕ್ಕಾಗಿ ಪೋಸ್ಟ್ಪೋನ್ ಮಾಡಲಾಗಿದೆ ಸ್ನೇಹಿತರೆ. ಬರುತ್ತೆ, ಇನ್ನು 2-3 ದಿನದಲ್ಲಿ ಆಫಿಷಿಯಲ್ ನೋಟಿಫಿಕೇಷನ್ ಬರ್ತದೆ. ಅದು ಬಂದಾಗ ನಿಮಗೆ 100% ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಏನೇನು ಕತೆ, ಎಲ್ಲಿ ಹಾಕಿದರೆ, ಯಾವ ಡಿವಿಷನ್ಗೆ ಹಾಕಿದರೆ ನಿಮಗೆ ವರ್ಕೌಟ್ ಆಗುತ್ತೆ, ಅಥವಾ ಬೇರೆಯವ್ರು ನಿಮ್ಮ ಫ್ರೆಂಡ್ಸ್ ಅಲ್ಲೇ ಹಾಕಿದ್ದಾನೆ ಇಲ್ಲಿ ಹಾಕಿದ್ದಾನೆ, ಯಾರ್ದು ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ. ಬಟ್ ಯಾವ ಪೋಸ್ಟಿಗೆ ಹಾಕಬೇಕು, ಏನು ಹಾಕಬೇಕು, ಡಿವಿಷನ್ ಎಲ್ಲಿ ಹಾಕಬೇಕು, ಏನು ಕತೆ, ಎಲ್ಲಿ ಹಾಕಿದರೆ ಸೆಲೆಕ್ಷನ್ ಇರ್ತದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಹೋಗ್ತಾ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ. ಯಾಕಂದರೆ ನಾನು ಹೇಳಿ ಬಿಟ್ಬಿಡೋಂಗಿಲ್ಲ ನಿಮಗೆ. ಯಾವುದಾಗಲಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ ನೋಡಿ. ಯಾವುದೇ KPTCL ಆಗಿರ್ಬೋದು, ಅಥವಾ ಫೈರ್ಮ್ಯಾನ್ ಆಗಿರ್ಬೋದು, ಅಥವಾ GDS ಆಗಿರ್ಬೋದು, ನಿಮ್ಮ 10th ಮೇಲೆ ಪರ್ಸೆಂಟೇಜ್ ಮೇಲೆ, SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಏನೇನು ಇರ್ತಾವಲ್ಲ ಜಾಬು, ಅದರ ರಿಲೇಟೆಡ್ ನಿಮಗೆ ತುಂಬ ಕ್ವಶನ್ಸ್ಗಳಿರ್ತವೆ. ಆ ಕ್ವಶನ್ಗಳನ್ನು ನಾನು ಸಾಲ್ವ್ ಮಾಡ್ತಿರ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಆ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋಸ್ ಏನಾದರೂ ಲೈಕ್ ಆಗ್ತಿತ್ತಂದರೆ ಲೈಕನ್ನು ಮಾಡಿ, ಅಷ್ಟೇ. ನಿಮ್ಮಿಂದ ಕೇಳೋದು ಅಷ್ಟೇ. ಮತ್ತು ಸ್ನೇಹಿತರೆ, ನೆನಪಿರಲಿ ನಿಮಗೆ, ಎಲೆಕ್ಷನ್ ಆಗುವಂಥ ಕಾರಣಕ್ಕಾಗಿ 29ಕ್ಕೆ ಬರಬೇಕಾಗಿಂಥ ಅಫಿಷಿಯಲ್ ನೋಟಿಫಿಕೇಷನ್ ಅದು ಇವಾಗ ಮುಂದೆ ಹಾಕಿದ್ದಾರೆ. ಇನ್ನೊಂದು 2 ದಿನದಲ್ಲಿ ಬರ್ಬೋದು. ಬಂದಾಗ 100% ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಇದಂತೂ ಕ್ಲಿಯರ್ ಆಯಿತಾ? GDSದು ಕೇಳ್ತಿದ್ರಿ ಕೆಲವೊಂದಿಷ್ಟು ಜನ, GDSಲ್ಲಿ ಎಷ್ಟು ಪರ್ಸೆಂಟ್ ಇದ್ದರೆ ಸೆಲೆಕ್ಷನ್ ಆಗ್ತದೆ? GDSಲ್ಲಿ ಎಷ್ಟು ಪರ್ಸೆಂಟ್ ಇದ್ದರೆ ಸೆಲೆಕ್ಷನ್ ಆಗ್ತದೆ? ನೋಡಿ ಸ್ನೇಹಿತರೆ, ಮಿನಿಮಮ್ 70% ಮೇಲಿದ್ದವರೆಲ್ಲ ಸೆಲೆಕ್ಷನ್ ಆಗ್ತದೆ ಸ್ನೇಹಿತರೆ. ಕೇಳ್ಬೋದು ನೀವು ಕಮೆಂಟ್ ಬಾಕ್ಸ್ನಲ್ಲಿ, ಏನಾದರೂ ಕೇಳಿ ಸ್ನೇಹಿತರೆ. ಬಟ್ ಅದಕ್ಕೆ ಯಾವ ಡಿವಿಷನ್ ಏನು ಕತೆ ಅದನ್ನೆಲ್ಲ ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತಿರ್ತೀನಿ. ಎಲ್ಲಿ ಹಾಕಿದ್ರಿ, ಹೋದ ಸತಿ ಯಾವ ಡಿವಿಷನ್ಗೆ ಎಷ್ಟು ಕಮ್ಮಿ ನಿಂತಿತ್ತು, ಎಲ್ಲ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲೆಲ್ಲ ಹೇಳ್ತಿರ್ತೀನಿ ನಿಮಗೆ. ಓಕೆ, ನೋಡಿ ಸ್ನೇಹಿತರೆ, ಯಾರೆಲ್ಲ 70% ಮೇಲ್ಗಡೆ ಮಾಡಿದಿರೋ, 70% ಮೇಲ್ಗಡೆ ಆಗಿದ್ದೀನೋ ಅವರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ.
ಓಕೆ, 50% ಮೇಲಾದ್ರೂ ಹಾಕ್ಬೋದಾ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಿರ್ತಾರೆ ಸ್ನೇಹಿತರೆ. ನಮಗೆ 50% ಪ್ಲಸ್ ಇದ್ದವರು ಅಪ್ಲಿಕೇಶನ್ ಹಾಕ್ಬೋದಾ ಅಥವಾ ಇಲ್ವಾ ನೋಡಿ ಸ್ನೇಹಿತರೆ. ಬಾಯ್ಲಾಗಿ ನಿಮ್ದು ಏನು ಹೇಳೋಕ್ಕಾಗಿಲ್ಲ, ಕೆಲವೊಂದು ಡಿವಿಷನಲ್ಲಿ ಕಮ್ಮಿ ನಿಲ್ಲುತ್ತೆ. ಸೊ ಅಪ್ಲಿಕೇಶನ್ ಹಾಕೋರು ಹಾಕ್ರಿ. 50+ ಯಾರು ಇರ್ತದಲ್ಲ ಅವರು ಕೂಡ ಹಾಕ್ರಿ, ಏನು ತೊಂದರೆ ಇಲ್ಲ. ಬಟ್ ನಿಮಗೆ ಕನ್ಫರ್ಮೇಷನ್ಗಾಗಿ ಹೇಳಬೇಕಂತಂದರೆ 70+ ಯಾರ್ಯಾರು ಇದೇನೋ ಅವರೆಲ್ಲ ಅಪ್ಲಿಕೇಶನ್ನ ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಹಾಕಿ ಮುಂದೆ ಬರುವಂತಹ ಎಲ್ಲ ಹೇಳ್ತಿರ್ತೀನಿ ಸ್ನೇಹಿತರೆ. ಮುಂದೆ ಬರುವಂತಹ ಡೇಸ್ಗಳಲ್ಲಿ ಈ ನೋಟಿಫಿಕೇಷನ್ ಬಗ್ಗೆ ತುಂಬ ಕ್ಲಿಯರಾಗಿ ಮಾತಾಡೋಣ. ಯಾವ ಡಿವಿಷನಲ್ಲಿ ಹಾಕಿದರೆ ಚೆನ್ನಾಗಿರ್ತದೆ, ಯಾವ ಡಿಸ್ಟಿಕ್ಗೆ ಹಾಕಿದರೆ ಚೆನ್ನಾಗಿರ್ತದೆ, ಮತ್ತು ಪೋಸ್ಟ್ ಎಷ್ಟಿದ್ದಾವೆ. ಪೋಸ್ಟು 30+ ಇದ್ದಾವೆ ಸ್ನೇಹಿತರೆ. 30,000 ಪ್ಲಸ್ ಇದ್ದಾವೆ ಸ್ನೇಹಿತರೆ. ಓಕೆ, ಅದನ್ನ ಹೇಳ್ತೀನಿ ನಿಮಗೆ. 30,000+ ಇದ್ದಾವೆ. ಮತ್ತು ಫೈರ್ಮ್ಯಾನ್ ವೇಕೆನ್ಸಿ ಎಷ್ಟಿದ್ದಾವೆ? ಫೈರ್ಮ್ಯಾನ್ 66K+ ಇದ್ದಾವೆ ಸ್ನೇಹಿತರೆ. 66,000+. ಅದು ಮುಂದೆ ನಿಮಗೆ ನೋಟಿಫಿಕೇಷನ್ ತೊಗೊಂಬರ್ತೀನಿ ಸ್ನೇಹಿತರೆ. ಇವಾಗ ಕೆಲವೊಂದು ಜನ ಹೇಳ್ತಿರ್ಬೋದು ಸುಮ್ಮನೆ ಫೇಕ್ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅಂತೇಳಿ. ಸೊ ನನಗೆ ಗೊತ್ತು ಸ್ನೇಹಿತರೆ, ಅಫಿಷಿಯಲ್ ಮಾಹಿತಿಗಳು ನನಗೆಲ್ಲ ಗೊತ್ತು. ಸೊ ಹಾಗಾಗಿ ಹೇಳ್ತಿರ್ತೀನಿ ನಿಮಗೆ. ಬರುವಂಥ ಡೇಸ್ಗಳಲ್ಲಿ ಸಬ್ಸ್ಕ್ರೈಬ್ ಆಗಿ ನೋಡಿ. ಚಾನಲ್ ಮೇಲೆ ಟ್ರಸ್ಟ್ ಬರಲಿಲ್ಲ ಅಂದರೆ ಹೇಳಿ. ಯಾಕಂದರೆ ಓನ್ಲಿ ರಿಯಲ್ ಆಗಿರುವಂತಹ ಜೆನ್ಯೂನ್ ಆಗಿರುವಂಥ ಮಾಹಿತಿನ ಹೇಳ್ತಿರ್ತೀನಿ. ಬೇಕಾದ್ರೆ ಚಾನಲ್ನ ಚೆಕ್ಔಟ್ ಮಾಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್. ಮತ್ತು ಏನಂದರೆ ಸ್ನೇಹಿತರೆ, ಮತ್ತೇನೇನು ಕ್ವಶನ್ ಕೇಳಿದ್ರಿ ಅಂತ ಹೇಳ್ತೀನಿ ನಿಮಗೆ. ಓಕೆ, ಏಜ್ ಎಷ್ಟಿರಬೇಕು ಅಂತ ಕೇಳಿದರೆ ತುಂಬ ಜನ. ಏಜ್ ನೋಡಿ ಸ್ನೇಹಿತರೆ, ನಿಮ್ಗೆ ಯಾರ್ಯಾರಲ್ಲಿ 18+ ಇದ್ದೀರೋ 18+ಇಂದ 40+ ಏಜ್ವರೆಗೂ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಬಟ್ ನಿಮ್ಮ ಕ್ವಾಲಿಫಿಕೇಷನ್ ನೋಡಿದಾಗ 10th+ ಆಗಿರಬೇಕು. 10th+ ಯಾರ್ಯಾರು ಇದ್ದೀರೋ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇನ್ನೊಂದು PUC ಒಂದಿದ್ರೆ ಸಾಕು, ಅಪ್ಲಿಕೇಶನ್ನ ಹಾಕ್ಬೋದು. ಫೈರ್ಮ್ಯಾನು ಇದರದ್ದೆಲ್ಲ ಹೇಳ್ತೀನಿ ನಿಮಗೆ ಮುಂದೆ ಬರುವಂತಹ ನೋಟಿಫಿಕೇಷನ್. ಇನ್ನೊಂದು 2 ದಿನ ವೆಯ್ಟ್ ಮಾಡಿ ಸ್ನೇಹಿತರೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ಯಾವುದೇ ರೀತಿ ಫೇಕ್ ಇಲ್ಲ ಸ್ನೇಹಿತರೆ. ಓಕೆ, ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ. ಇದಿಷ್ಟು ಸ್ನೇಹಿತರೆ. ತುಂಬ ಜನ ಕೇಳ್ತಿರ್ತೀರಿ, ಹಾಗಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ತಿರ್ತೀರ. ಸೊ ಮತ್ತು ಕಮೆಂಟ್ ಮಾಡಿ ಕೇಳ್ತಿರ್ತೀರ. ಹಾಗಾಗಿ ಒಂದು ವಿಡಿಯೋ ಮಾಡೋವಂತೆ ಹೇಳಿದ್ದೀನಿ ನಿಮಗೆ. ಬರ್ತದೆ ಸ್ನೇಹಿತರೆ. ಸೊ ನಾಳೆ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಾಳೆ ಏನು ವಿಡಿಯೋ ಮಾಡ್ತೀನಿ ಅಂತಂದರೆ, ಈ ಜಿ ಡಿ ಎಸ್ ಇದಕ್ಕೆ ಕ್ವಾಲಿಫಿಕೇಷನ್ ಏನು, ಮತ್ತು ಎಲ್ಲಿ ಹಾಕಿದರೆ ಏನು ಉತ್ತಮ ಆಗ್ತದೆ, ಮತ್ತು ಹೋದ ವರ್ಷ ಕಟಾಪ್ ಎಷ್ಟು, ಕಟಾಪ್ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಕಟಾಫ್ ಮತ್ತು ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನೇನು ಅದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನಾಳೆಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಒಂದು 10 ನಿಮಿಷದ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ನೋಡಮ್ಮ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಕೊಟ್ಟು ನೋಡ್ತೀರಾ. ಸೊ ಒಂದು ವಿಡಿಯೋ ಹಾಕ್ತಿದ್ದೀನಿ ಅಂದರೆ ನೀವು ಫ್ರಾಮಿಂದ ಎಂಡ್ವರೆಗೂ ನೋಡಬೇಕು ಸ್ನೇಹಿತರೆ. ಅಂದರೆ ನಿಮ್ಗೆ ಮಾಹಿತಿ ಅರ್ಥ ಆಗುತ್ತೆ. ಇಲ್ಲ ಅಂತ ಸುಮ್ಮನೆ ಕಮೆಂಟ್ ಮಾಡ್ತೀರಾ. ಓಕೆ, ಕಮೆಂಟ್ ಮಾಡೋಕ್ಕೇನು ಬೇಡ ಅಂದಿಲ್ಲ. ಬಟ್ ಒಂದು ಸತಿ ಫುಲ್ಲಾಗಿ ಇನ್ಫಾರ್ಮೇಷನ್ ನೋಡಿ. ಆಮೇಲೆ ನಿಮ್ಗೇನಾದ್ರು ಡೌಟ್ ಬರ್ತಿತ್ತಂದರೆ ಮನಸ್ಸಲ್ಲಿ ಕಮೆಂಟನ್ನು ಮಾಡಿ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದೆ ನಾನು ಯಾವ ವಿಡಿಯೋದ ಬಗ್ಗೆ, ಯಾವ ಸಬ್ಜೆಕ್ಟ್ ಬಗ್ಗೆ ಅಥವಾ ಯಾವ ನೋಟಿಫಿಕೇಷನ್ ಬಗ್ಗೆ ವಿಡಿಯೋ ಮಾಡಲಿ ಅನ್ನುವಂಥದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ನೋಟಿಫಿಕೇಷನ್ ಏನಾದರೂ ಬಂದಿತ್ತಂದರೆ ನಿಮಗೆ 100% ಹೇಳ್ತೀನಿ. ಬರಲಿಲ್ಲ ಅಂತಂದರೆ ಮುಂದೆ ಬರುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ತೀನಿ. ಓಕೆ, ಯಾವುದಾದ್ರೂ ಜೆನ್ಯೂನ್ ಆಗಿ ಬಂದಿದ್ದರೆ ಮಾತ್ರ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದಗಳು.